ಕಾಂಗ್ರೆಸ್ನಲ್ಲಿ ಈಗ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಅಲ್ಪ ವಿರಾಮದ ಮಧ್ಯೆ ಕಾಂಗ್ರೆಸ್ನಲ್ಲಿ ಶಕ್ತಿ ಪ್ರದರ್ಶನ ಶುರು. ಡಿನ್ನರ್ ಸಭೆ ಮೂಲಕ ನಾಯಕರುಗಳು ಶಕ್ತಿ ಪ್ರದರ್ಶನ ನಡೆಸ್ತಾ ಇದ್ದಾರೆ. ಕಳೆದ ವಾರ ಡಿಸಿಎಂ ಡಿಕೆ ನೇತೃತ್ವದಲ್ಲಿ ಡಿನ್ನರ್ ಸಭೆ ನಡೆದಿತ್ತು. ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಈ ಡಿನ್ನರ್ ಮೀಟಿಂಗ್ ಆಯೋಜನೆ. ಸಿಎಂ ಬಣದ ಪ್ರಭಾವಿ ನಾಯಕರು ಸತೀಶ್ ಜಾರಕಿಹೊಳಿ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಈ ಡಿನ್ನರ್ ಸಭೆಯಲ್ಲಿ ಯತೀಂದ್ರ ಕೂಡ ಭಾಗಿಯಾಗಿದ್ದಾರೆ. ಡಿನ್ನರ್ ಸಭೆಯಲ್ಲಿ ಯತೀಂದ್ರ ಸೇರಿದಂತೆ ಹಲವು ಶಾಸಕರುಗಳು ಭಾಗಿಯಾಗಿರೋದು. ನಿನ್ನೆ ಎಸ್ಸಿ ಉದ್ಯಮಿಗಳ ಸಭೆಯ ಅಧ್ಯಕ್ಷತೆಯನ್ನು ಸತೀಶ್ ವಹಿಸಿದ್ರು. ಈಗ ಡಿನ್ನರ್ ಮೀಟಿಂಗ್, ಸಂಘಟನೆ ಬಲಪಡಿಸುವಂತಹ ಯತ್ನಗಳು ಒಂದು ಕಡೆ ಆಗ್ತಾ ಇದೆ, ಮತ್ತೊಂದು ಕಡೆ ಡಿನ್ನರ್ ಸಭೆ ಮೂಲಕ ನಾಯಕರುಗಳು ಶಕ್ತಿ ಪ್ರದರ್ಶನವನ್ನ ನಡೆಸ್ತಾ ಇದ್ದಾರೆ. ಹಾಗಿದ್ರೆ ಏನಿದು ಡಿನ್ನರ್ ಸಭೆ? ಇದರ ಇನ್ಸೈಡ್ ಡೀಟೇಲ್ಸ್ TV9 ನಲ್ಲಿ. ರಾಜಕೀಯ ಚರ್ಚೆ ನಡೆದೇ ಇದ್ರು ಈ ಡಿನ್ನರ್ ಮೀಟಿಂಗ್ ಮೂಲಕ ಕೆಲವರಿಗೆ ಸಂದೇಶ ಕೊಡಲಾಗ್ತಾ ಇದೆ. ಡಿಕೆ ಡಿನ್ನರ್ ಸಭೆಗೆ ಕೌಂಟರ್ ಎನ್ನುವಂತೆ ಈ ಡಿನ್ನರ್ ಮೀಟಿಂಗ್. ಶಾಸಕರ ಬಲ ಇದೆ ಎಂಬಂತೆ ಡಿನ್ನರ್ ಆಯೋಜಿಸಿದ್ರು ಡಿಕೆ. ಈಗ ಡಿಕೆಗೆ ಕೌಂಟರ್ ಎನ್ನುವಂತೆ ಸತೀಶ್ ಜಾರಕಿಹೊಳಿಯಿಂದ ಡಿನ್ನರ್. TV9 ನಲ್ಲಿ ಈ ಡಿನ್ನರ್ ಸಭೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಅಹಿಂದ ಸಚಿವರು ಶಾಸಕರಿಗಾಗಿ ಸತೀಶ್ ಜಾರಕಿಹೊಳಿಯಿಂದ ಈ ಡಿನ್ನರ್ ಮೀಟಿಂಗ್. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಶೋಷಿತ ಸಮುದಾಯಗಳ ಸಭೆ ನಡೆಯಿತು. ಈ ಸಭೆ ಆಗ್ತಾ ಇದ್ದಂತೆ ಈಗ ಡಿನ್ನರ್ ಮೀಟಿಂಗ್ ಆಯೋಜನೆಯಾಗಿರೋದು. ಡಿಕೆ ಡಿನ್ನರ್ ಸಭೆಗೆ ಕೌಂಟರ್ ಅಂತಲೇ ಹೇಳಲಾಗ್ತಾ ಇದೆ. ಶಾಸಕರ ಬಲ ನನಗೂ ಇದೆ ಅಂತ ಶಕ್ತಿ ಪ್ರದರ್ಶನ ತೋರ್ಪಡಿಸುವುದಕ್ಕೆ ಡಿಕೆ ಡಿನ್ನರ್ ಮೀಟಿಂಗ್ ನಡೆಸಿದ್ರು. ಅದಕ್ಕೆ ಕೌಂಟರ್ ಎನ್ನುವಂತೆ ಈಗ ಸತೀಶ್ ಜಾರಕಿಹೊಳಿ ಅವರಿಂದ ಡಿನ್ನರ್ ಪಾಲಿಟಿಕ್ಸ್. ಬೆಳಗಾವಿಯಲ್ಲಿ ಸಾಲು ಸಾಲು ಡಿನ್ನರ್ ಮೀಟಿಂಗ್ಗಳು ನಡೀತಾ ಇದ್ದನ್ನ ನೋಡಿದ್ವಿ. ಸಂದೇಶ ರವಾನಿಸೋ ಪ್ರಯತ್ನ ಆಗ್ತಾ ಇದೆ ಡಿನ್ನರ್ ಪಾಲಿಟಿಕ್ಸ್ ಮೂಲಕ. ಪಟ್ಟದ ಆಟ ಇನ್ನೂ ಮುಂದುವರೆದಿದೆ. ಡಿಕೆಗೆ ಕೌಂಟರ್ ಎನ್ನುವಂತೆ ಈ ಮೀಟಿಂಗ್ ಅಂತಲೇ ಹೇಳಲಾಗ್ತಾ ಇದೆ.